ಆಮೇಲೆ ಅದೇ ನೀವು ಸರ್ ಬದುಕಿದ್ದು ನಮ್ ಸತ್ತಂತೆ. ಫ್ಯಾಮಿಲಿಯಲ್ಲಿ ಮತ್ತೆ ನಮಗ್ ಬೆಲೆ ಇರಲ್ವಲ್ಲ ಸರ್, ಇವಾಗೇನೆ ಗಂಡ ಬಿಟ್ಟಿರೋರು ಅನ್ನೋ ಹೆಸರಿದೆ ಸರ್ ಇವಾಗ. ಅದಕ್ಕೆ ಬನ್ನಿ. ಹಾ ಸರ್, ನಮ್ಗೇನೋ ಅವ್ರು ನ್ಯಾಯ ಮಾಡಕ್ ಬಂದು ಮತ್ತೆ ಅವ್ರಿಗೂ ನಮ್ಮಿಂದನೂ ನಮಗೂ ಏನೋ ನ್ಯಾಯ ಮಾಡ್ಕೊಟ್ಟಿದ್ದಾರೆ ಅಂತ ಹೋದ್ರೆ, ಅದನ್ನು ನಮ್ಗೆ ಈ ತರ ಮಾಡ್ಬಿಟ್ರೆ, ಇವಾಗ ನಮ್ ದೊಡ್ಡಪ್ಪ ಚಿಕ್ಕಪ್ಪ ಇದೊಂದ್ ಸಂಧಿ ತಗೊಂಡ್ಬಿಟ್ಟು ಅದನ್ನು ಮಾಡ್ಕೊಡಲ್ಲ ಸರ್ ಇವಾಗ ಅವರು. ನಮ್ಮ ಅಪ್ಪ ಅಮ್ಮ ನಾವಿಲ್ಲಿ ಕೂಲಿ ಮಾಡ್ಕೊಂಡ್ ಬದುಕ್ತಾ ಇರೋ ಸರ್ ನಾವು. ಅಷ್ಟು ಜಮೀನ್ ಇಟ್ಕೊಂಡು ಅವ್ರು ಕೂಲಿ ಮಾಡ್ತಿದ್ದಾರೆ, ಏನೋ ಒಂದ್ ಮಾಡ್ಕೊಂಡು ಅವ್ರನ್ನಾದ್ರೂ ಮನೇಲಿ ಕುಂಡಿಸ್ಕೊಂಡ್ ಸಾಕೋಬಹುದು ಅನ್ನೋ ಯೋಚನೆಯಿಂದ ನಾವ್ ಹೋಗಿದ್ ಸರ್. ಅದನ್ನು ಇವಾಗ ಇಲ್ದಂಗೆ ಮಾಡ್ಬಿಟ್ರು ಸರ್ ಇದ್ರಿಂದ. ಇವಾಗ ನಮ್ಗ್ ಅದು ಅಲ್ದಂಗ ಆಯ್ತು, ಇದು ನಮ್ಗೂ ಒಂದ್ ಇವಾಗ ಏನು ಎಲ್ಲರ ಹತ್ರನೂ ತಲೆ ಬಗ್ಸ್ಬೇಕಾಗುತ್ತಲ್ಲ ಸರ್, ಈ ತರ ಎಲ್ಲ ಬಂದ್ಬಿಟ್ರೆ. ನಮ್ಗೆ ಏನೋ ಒಂದ್ ನ್ಯಾಯ ಮಾಡ್ಕೊಡಿ ಸರ್, ಅಲ್ಲೇ ಬರ್ತೀವಿ. ಬನ್ನಿ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಇವಾಗ ನಮ್ಮ ಮನೆಯವ್ರ ಕಡೆ ಕಾಲ್ ಮಾಡಿದ್ರಲ್ಲ ಸರ್. ಯಾರು ಶಿಲ್ಪಾ ಅವರು ಮಾತಾಡೋದು? ಹಾಂ ಸರ್, ಶಿಲ್ಪ ಅವರು ಸರ್. ಹೇಳಿಮ್ಮ. ಸರ್ ಇವಾಗ ಇದೇನು ಮಾಡೋದು ಸರ್, ನಾವು ಆ ಥರ ಏನೂ ನಡೆದಿಲ್ಲ ಏನಿಲ್ಲ ಸರ್. ಸರ್ ಅವ್ರ ಹತ್ರ ಹೋಗಿ ನಾವು ಸುಮ್ಮನೆ ನಂದು ಏನು ನನ್ನ ಫ್ಯಾಮಿಲಿ ಅಂದರೆ ನಂದು ಗಂಡನ ಮನೆ ಕಡೆಯಿಂದ ನನಗೆ ಇಶ್ಯೂ ಇದೆ ಸರ್, ನಮ್ಮ ಜಮೀನಿಂದನೇ ಇಶ್ಯೂ ಇದೆ. ಅದರಿಂದ ನನ್ನ ಮಗನಾದ್ರೂ ನಾನು ಕೊಡ್ತೀವಿ ಸರ್. ನನ್ನ ಮಗನೂ ಅವ್ರು ಕೊಟ್ಟಿಲ್ಲ ಸರ್, ನನ್ನ ಗಂಡ ನಾನು ಆಲ್ರೆಡಿ 2ನೇ ಮದುವೆ ಮಾಡ್ಕೊಂಡಿದ್ದಾನೆ. ನನ್ನ ಮಗನಾದ್ರೂ ನಾನು ಕೊಡ್ತೀವಿ ಸರ್ ಅಂತ ಹೇಳ್ಬಿಟ್ಟು ಸರ್ ಅವ್ರ ಹತ್ರ ನಾನು ಕಾಲು ಇಟ್ಕೊಂಡು ಬೇಡ್ಕೊಂಡು ನನ್ನ ಕಣ್ಣೀರು ಹಾಕ್ಕೊಂಡಿರೋ ಸರ್ ಅಲ್ಲಿ. ಅದನ್ನ ವಿಡಿಯೋ ತೆಗೆದ್ಬಿಟ್ಟು ಈ ತರ ಎಲ್ಲ ಪೋಸ್ಟ್ ಮಾಡಿದಾರಲ್ಲ ಸರ್, ನಾವೇನ್ ಬದುಕ್ಬೇಕಾ ಇಲ್ಲ ಏನಾದ್ರು ಮಾಡ್ಕೋಬೇಕಾ ಸರ್? ಈಗ ಲೈಂಗಿಕ ಕಿರುಕುಳ ಏನು ದೌರ್ಜನ್ಯ ಏನು ಆಗಿಲ್ವಾ ಸರ್? ಅದೇನು ನಡೆದಿಲ್ಲ ಸರ್. ಆಯ್ತಮ್ಮ, ನಮ್ಮ ಸ್ಟುಡಿಯೋಗೆ ಬನ್ನಿ. ನಾವು ನಿನ್ನೆ ನಮ್ಮ ಜಮೀನ್ ಬಗ್ಗೆ ನಮ್ಮ ಅಪ್ಪಾಜಿ 3 ಜನ ಮಕ್ಳು ಅವರು, ಅವ್ರೇನು ಜಮೀನೇನು ಮಾಡ್ಕೊಡ್ತಿಲ್ಲ ನಮಗೆ, ತಿರುಮನಿ ಸ್ಟೇಷನ್ಗೆ ಹೋಗಿ ಅಂತ ಹೇಳಿದ್ದು. ಲಾಸ್ಟ್ 1 ಇಯರ್ ಬ್ಯಾಕ್ ಅಲ್ಲೂ ಹೋಗಿದ್ವಿ ಸರ್, ಅಲ್ಲಿ ಕರ್ಸಿದ್ರು. ಇವ್ರೇನು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅದಕ್ಕೆ ರೆಸ್ಪಾಂಡ್ ಆಗಿಲ್ಲ. ಹಂಗಂತ ಹೇಳ್ಬಿಟ್ಟು ನಮಗ್ ಗೊತ್ತಿರೋರು ಅಲ್ಲಿ ಹೋದ್ರೆ ನಮ್ಗೆ ನ್ಯಾಯ ಆಗುತ್ತೆ. ಸೋಲಾರ್ ಬೇರೆ ಆಗ್ತಿದೆ ಸರ್ ನಮ್ಮೂರಲ್ಲಿ ನಮ್ಮ ಜಮೀನ್ಗೆ. ಅದ್ರಿಂದ ನಮ್ ಸೋಲಾರ್ ಆದ್ರೆ ಏನೋ ನಮ್ಗೆ ಹೆಣ್ಮಕ್ಳಿಗೆ ನಮ್ಮ ಅಪ್ಪ ಅಮ್ಮನ್ ನೋಡ್ಕೊಳ್ಳೋಕೆ ನಮ್ಗೂ ಒಂದು ಯೂಸ್ ಆಗುತ್ತೆ. ಅದೇ ಸರ್, ನಮ್ಗೆ ನಮ್ ಫ್ಯಾಮಿಲಿಯಲ್ಲಿ ಮತ್ತೆ ನಮಗ್ ಬೆಲೆ ಇರಲ್ವಲ್ಲ ಸರ್, ಇವಾಗೇನೆ ಗಂಡ ಬಿಟ್ಟಿರೋರು ಅನ್ನೋ ಹೆಸರಿದೆ ಸರ್ ಇವಾಗ. ಅದಕ್ಕೆ ಬನ್ನಿ. ಹಾ ಸರ್, ನಮ್ಗೇನೋ ಅವ್ರು ನ್ಯಾಯ ಮಾಡಕ್ ಬಂದು ಮತ್ತೆ ಅವ್ರಿಗೂ ನಮ್ಮಿಂದನೂ ನಮಗೂ ಏನೋ ನ್ಯಾಯ ಮಾಡ್ಕೊಟ್ಟಿದ್ದಾರೆ ಅಂತ ಹೋದ್ರೆ, ಅದನ್ನು ನಮ್ಗೆ ಈ ತರ ಮಾಡ್ಬಿಟ್ರೆ, ಇವಾಗ ನಮ್ ದೊಡ್ಡಪ್ಪ ಚಿಕ್ಕಪ್ಪ ಇದೊಂದ್ ಸಂಧಿ ತಗೊಂಡ್ಬಿಟ್ಟು ಅದನ್ನು ಮಾಡ್ಕೊಡಲ್ಲ ಸರ್ ಇವಾಗ ಅವರು. ನಮ್ಮ ಅಪ್ಪ ಅಮ್ಮ ನಾವಿಲ್ಲಿ ಕೂಲಿ ಮಾಡ್ಕೊಂಡ್ ಬದುಕ್ತಾ ಇರೋ ಸರ್ ನಾವು. ಅಷ್ಟು ಜಮೀನ್ ಇಟ್ಕೊಂಡು ಅವ್ರು ಕೂಲಿ ಮಾಡ್ತಿದ್ದಾರೆ, ಏನೋ ಒಂದ್ ಮಾಡ್ಕೊಂಡು ಅವ್ರನ್ನಾದ್ರೂ ಮನೇಲಿ ಕುಂಡಿಸ್ಕೊಂಡ್ ಸಾಕೋಬಹುದು ಅನ್ನೋ ಯೋಚನೆಯಿಂದ ನಾವ್ ಹೋಗಿದ್ ಸರ್. ಅದನ್ನು ಇವಾಗ ಇಲ್ದಂಗೆ ಮಾಡ್ಬಿಟ್ರು ಸರ್ ಇದ್ರಿಂದ. ಇವಾಗ ನಮ್ಗ್ ಅದು ಅಲ್ದಂಗ ಆಯ್ತು, ಇದು ನಮ್ಗೂ ಒಂದ್ ಇವಾಗ ಏನು ಎಲ್ಲರ ಹತ್ರನೂ ತಲೆ ಬಗ್ಸ್ಬೇಕಾಗುತ್ತಲ್ಲ ಸರ್, ಈ ತರ ಎಲ್ಲ ಬಂದ್ಬಿಟ್ರೆ. ನಮ್ಗೆ ಏನೋ ಒಂದ್ ನ್ಯಾಯ ಮಾಡ್ಕೊಡಿ ಸರ್, ಅಲ್ಲೇ ಬರ್ತೀವಿ. ಬನ್ನಿ. ಹಾ ಸರಿ ಸರ್.